ಚಿಕ್ಕಮಗಳೂರು ನಗರದಲ್ಲಿ ಮತ್ತೆ ಧರ್ಮದಂಗಲ್ ಶುರುವಾಗಿದೆ. ಶಾಲೆಗೆ ವಿದ್ಯಾರ್ಥಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಬಂದಿದ್ದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಲಾಗಿದೆ. ಶಾಲೆಗೆ ಅಯ್ಯಪ್ಪ ಸ್ವಾಮಿ ದಿರಿಸಿನಲ್ಲಿ ಅಯ್ಯಪ್ಪ ಸ್ವಾಮಿ ವೇಷದಲ್ಲಿ ಅಥವಾ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಬಂದಿದ್ದಕ್ಕೆ ಅಲ್ಲಿ ಆಕ್ಷೇಪ ವ್ಯಕ್ತವಾಗಿದೆ. ಯಾರನ್ನ ಕೇಳಿ ಮಾಲೆ ಹಾಕಿ ಬಂದೆ ಅಂತ ವಿದ್ಯಾರ್ಥಿಗೆ ಪ್ರಶ್ನೆ ಮಾಡಿದ್ದಾರೆ. ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆಯ ವಿವಾದ ಇದು. ಶಬರಿಮಲೆಗೆ ಹೋಗಲು ರಜೆ ಕೊಡಲ್ಲ ಅಂತ ಹೇಳಿ ಶಾಲಾ ಆಡಳಿತ ಮಂಡಳಿ ಹೇಳಿದೆ. ಶಾಲೆಯ ಈ ನಿರ್ಧಾರ ಇದು ಹಿಂದೂ ವಿರೋಧಿ ನಿರ್ಧಾರ ಅಂತ ಹೇಳಿ ಆಕ್ರೋಶವನ್ನು ಹಿಂದೂ ಪರ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಜೆ ಕೊಡಲ್ಲ ಅಂತ ಯಾಕೆ ಹೇಳ್ತಾ ಇದ್ದೀರಿ? ರಜೆ ಕೊಡಬೇಕು. ನೀವು ಕ್ರಿಸ್ಮಸ್ಗೆ 15 ದಿನ ರಜೆ ಕೊಡ್ತೀರಾ? ಸರ್ಕಾರದ ಆದೇಶ ಇದೆಯಾ? ಬಾಲಮಾಲಧಾರಿ ಶಬರಿಗೆ ಹೋಗ್ತಾರೆ, ಬೇಡ ಅನ್ನೋಕ್ಕೆ ನೀವ್ಯಾರು? ಸರ್ಕಾರದ ಆದೇಶ ಇಲ್ಲ ಅಂದರೂ ಕ್ರಿಸ್ಮಸ್ಗೆ 15 ದಿನ ರಜೆ ಕೊಡ್ತೀರಿ. ಹಿಜಾಬ್ ಬಗ್ಗೆ ಪ್ರಶ್ನೆ ಮಾಡಿ ಅಂತ ಹಿಂದೂ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾವೆ. ಬಳಿಕ ನಮ್ಮಿಂದ ತಪ್ಪಾಗಿದ್ದರೆ ಕ್ಷಮಿಸಿ ಅಂತ ಹೇಳಿ ಶಾಲೆಯ ಪ್ರಾಂಶುಪಾಲರು ಹೇಳಿದ್ದಾರೆ. ನೀವು ಇಲ್ಲಿಗೆ ಕಟ್ಕೊಳ್ಳಿ, ಸ್ವಂತಕ್ಕೆ ಕಟ್ಕೊಳ್ಳಿ, ಮನೆ ಕಟ್ಟೋಣ. ನಾವಿರ್ತೀವಿ ನಿಮ್ಮ ಜೊತೆ, ಆಯ್ತಾ? ಒಳಗೆಲ್ಲ ಹೋಗ್ಬೇಡಿ ನೀವು. ಯಾರು ಏನೇ ಇದ್ರು ನೇರವಾಗಿ ನಿಮ್ಮ ತಂದೆ ಬಂದೇಳಿ, ನಿಮ್ಮ ತಂದೆ ನಾವು ಬರ್ತೀವಿ. ಒಂದ್ ನಿಮಿಷ, ನಾವು ಶಾಂತಿ ಸಂವಾದ ಅಂತ ಹೇಳಿದ್ವಿ. ನೀವು ನಮ್ಮನ್ನ ಕೆಣಕಿದ್ರೆ ಸತ್ಯೋಗ್ಲು ಆಗದೆ ಬೇರೆ. ಏನ್ ಗೊತ್ತಾ, ನೀವು ಈ ಸರ್ಕಾರ ಬಂದಾಗ ಒಂಥರ ಮಾಡ್ಬೋದು, ಆದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಿರೋ ತಲಾಂತರದಿಂದ ಅರ್ಥ ಇರೋದು ಅಯ್ಯಪ್ಪ ಮಾಲೆ ಅದ್ರದೇ ಆದಂತ ಇತಿಹಾಸ ಇದೆ. ಡಿಸೆಂಬರ್ ರಜೆ ಟೈಮಲ್ಲಿ ನೀವು ರಜೆ ಕೊಟ್ಟಾಗ ಅವ್ರು ಹೋಗ್ಬರಕಾಲ ಸಮಯ, ಅವ್ರಿಗೆ ಯಾವತ್ತು ಹೋಗ್ಬೇಕು, ಅವ್ರ ಮಂಡಲ ಯಾವಾಗ, ಅರ್ಧ ಮಂಡಲ 45 ದಿನ ನಿಮ್ಮ ಉದ್ದೇಶ ಏನು? ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಹಿಜಾಬ್ ವರ್ಷನ್ನ ಮುಂದುವರಿದ ಭಾಗ ಇದು ಅಷ್ಟೇನೆ. ಈಗ ಅದೇ ಅಗೇನ್ ಮತ್ತೆ ಅದನ್ನು ಕೆದಕ್ತಾ ಹೋದರೆ ಅಗೇನ್ ಬೇರೆ 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 ರೀತಿಯಲ್ಲಿ ಅದ್ರ ಬಣ್ಣ ಪಡೆದುಕೊಳ್ತಾ ಹೋಗುತ್ತೆ. ಇದನ್ನು ಈಗ ಇಲ್ಲಿಗೆ ಸಮಾಪ್ತಿ ಆಯಿತಾ? ಹಿಂದೂ ಪರ ಸಂಘಟನೆಗಳು ಸಮಾಧಾನಗೊಂಡ್ರ ಶಾಲೆಯ ಉತ್ತರವನ್ನು ಕೊಟ್ಟ ತಕ್ಷಣ? ಚಿಕ್ಕಮಗಳೂರು ನಗರದ ಸೇಂಟ್ ಜೋಸೆಫ್ ಶಾಲೆಯಲ್ಲಿ ಈ ಘಟನೆ ಕೂಡ ನಡೆದಿರುವಂತದ್ದು. ಅಂದ್ರೆ ಒಂದು ಏನಂದ್ರೆ ಕಾಫಿನಾಡು ಮತ್ತೊಂದು ಶಾಲೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಗಲಾಟೆಯ ಪ್ರಕರಣ ಸದ್ದು ಮಾಡಿರುವಂತದ್ದು. ಅಯ್ಯಪ್ಪ ಸ್ವಾಮಿಯ ಮಾಲೆ ವಿವಾದ, ಮಾಲೆ ಹಾಕಿ ಬಂದಿದ್ದಕ್ಕೆ ಯಾರನ್ನು ಕೇಳಿ ಮಾಲೆ ಹಾಕಿದೆ ಎಂಬುವ ಪ್ರಶ್ನೆಯನ್ನು ಕೂಡ ಅಲ್ಲಿ ಶಾಲಾ ಆಡಳಿತ ಮಂಡಳಿ ಮಾಡಿರುವಂತದ್ದು. ಯಾಕಂದ್ರೆ ಒಂದಿಷ್ಟು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಕೂಡ ಕಾಲೇಜಿನಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ಹೋಗಿದ್ದಕ್ಕೆ ಅಲ್ಲಿ ಒಂದಿಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಸಂಬಂಧಪಟ್ಟ ಹಾಗೆ ವಿಎಚ್ಪಿ ಮತ್ತೆ ಬಜರಂಗ ದಳ ಸಾಕಷ್ಟು ಅಲ್ಲಿ ಪ್ರತಿಭಟನೆಯನ್ನ ಮಾಡಿತ್ತು. ಮತ್ತೆ ಅದೇ ರೀತಿಯಾದಂತಹ ಪ್ರಕರಣ ಚಿಕ್ಕಮಗಳೂರಿನಲ್ಲಿ ಮಾಡಿರುವಂತದ್ದು. 7ನೇ ತರಗತಿಯ ಬಾಲಕ ಶಾಲೆಗೆ ಮಾಲೆ ಹಾಕಿ ಬಂದಿದ್ದಕ್ಕೆ ಅಲ್ಲಿನ ಶಾಲಾ ಆಡಳಿತ ಮಂಡಳಿ ಸಾಕಷ್ಟು ಒಂದ್ ರೀತಿ ಆತನಿಗೆ ಏನೋ ನಿಂದನೆ ಮಾಡಿದ್ದಾರೆ ಅನ್ನುವ ಆರೋಪಗಳ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ಇರುಮುಡಿಯನ್ನು ನಿಮ್ಮ ಅಪ್ಪ ಅಮ್ಮನ ಕೈನಲ್ಲಿ ಕಳಿಸು, ನೀನು ಶಾಲೆಗೆ ಬಾ ಎಂದು ಆಡಳಿತ ಮಂಡಳಿ ಆತನಿಗೆ ತಾಕೀತನ್ನು ಕೂಡ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಜರಂಗ ದಳ ಮತ್ತೆ ವಿಎಚ್ಪಿ ಎರಡೂ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತದ್ದು. ನೀವು ಕ್ರಿಸ್ಮಸ್ಗೆ 15 ದಿನ ರಜೆ ಕೊಡ್ತೀರಾ, ಇದಕ್ಕೆ ಸರ್ಕಾರದ ಆದೇಶ ಇದೆಯಾ ಅನ್ನುವ ಪ್ರಶ್ನೆಯನ್ನ ವಿಎಚ್ಪಿ ಮತ್ತೆ ಬಜರಂಗ ದಳ ಮಾಡಿರುವಂತದ್ದು. ಹಾಗಾಗಿ ಇದು ಎಲ್ಲೋ ಒಂದ್ ಕಡೆ ತಾಕ್ವಾರ್ ಕೂಡ ಶಾಲಾ ಆಡಳಿತ ಮಂಡಳಿ ಮತ್ತೆ ಹಿಂದೂ ಪರ ಸಂಘಟನೆಗಳ ನಡುವೆ ತಾಕ್ವಾರ್ ಶುರುವಾಗಿರ್ತಕ್ಕಂಥದ್ದು. ಒಟ್ಟಾರೆ ಈಗ ಸದ್ಯದ ಮಾಹಿತಿಯ ಪ್ರಕಾರ ವಾತಾವರಣ ತಿಳಿಗೊಂಡಿದೆ ಅನ್ನುವ ಮಾಹಿತಿ ಇರುವಂತದ್ದು. ದಶರಥ್, ಎಸ್, ಥ್ಯಾಂಕ್ ಯು ಪ್ರಕಾಶ್. ಯಾವುದಕ್ಕೂ ಭಯ ಪಡಬೇಕು.